ಸ್ನೇಹಿತರೆ ನಮಸ್ಕಾರ. ನಾನು ಶಿವಕುಮಾರ್ ಸಾಧನಾ ಬುಕ್ ಹೌಸ್ ಯೂಟ್ಯೂಬ್ ಚಾನಲ್ನಿಂದ. ಸ್ನೇಹಿತರೆ, ನಮ್ಮ ಚಾನಲ್ ಮೂಲಕ ಪ್ರತಿ ಬಾರಿಯೂ ಕನ್ನಡದಲ್ಲಿ ವಿಶೇಷವಾಗಿರುವ ಕೃತಿಗಳನ್ನ, ಕಾದಂಬರಿಗಳನ್ನ, ಕವನ ಸಂಕಲನಗಳನ್ನ, ವ್ಯಕ್ತಿ ಚರಿತ್ರೆಯನ್ನ ಇನ್ನೂ ಮುಂತಾದ ಕನ್ನಡ ಸಾಹಿತ್ಯದ ವಿಶೇಷತೆಗಳನ್ನ ನಾವು ರಿವ್ಯೂ ಮಾಡ್ತಾ ಬಂದಿದ್ದೇವೆ. ಅದೇ ರೀತಿ ಇವತ್ತು ಕೂಡ ಕನ್ನಡದ ಒಂದು ಅದ್ಭುತವಾದ ಕಾದಂಬರಿಯ ರಿವ್ಯೂಗೆ ನಾನು ಬಂದಿದ್ದೇನೆ. ಆ ಕಾದಂಬರಿಯೇ ಎಸ್.ಎಲ್. ಭೈರಪ್ಪನವರು ಬರೆದಿರುವ ಪರ್ವ ಕಾದಂಬರಿಯು ಮಹಾಭಾರತವನ್ನ ಸಂಕೀರ್ಣವಾಗಿ ಪುನರ್ಕಲ್ಪನೆ ಮಾಡಿ ಆಧ್ಯಾತ್ಮಿಕ ಅಲಂಕಾರಗಳಿಲ್ಲದ ಮಾನವೀಯ ಮಸೂರದ ಮೂಲಕ ಪ್ರಸ್ತುತಪಡಿಸುತ್ತೆ. ಸುಮಾರು 600 ಪುಟಗಳಿಗೂ ಮೀರಿದ ಒಂದು ಪುಸ್ತಕವನ್ನ ವಿಶೇಷವಾಗಿ ಮಹಾಭಾರತದಂತಹ ಸಂಕೀರ್ಣ ಮತ್ತು ಬಹುಪದರಗಳನ್ನ ಒಳಗೊಂಡಿರುವ ಪುಸ್ತಕವನ್ನ ಪರಿಶೀಲಿಸುವಾಗ ಪ್ರತಿಯೊಂದು ಅಂಶವನ್ನು ಒಂದೇ ಓದುವಿಕೆಯಲ್ಲಿ ಗ್ರಹಿಸುವುದು ಮಾನವನ ಸಾಮರ್ಥ್ಯಕ್ಕೆ ಮೀರಿದ ಪ್ರಯತ್ನವಾಗಿದೆ. ಎಸ್.ಎಲ್. ಭೈರಪ್ಪನವರ ಅತಿ ಹೆಚ್ಚು ಪ್ರಶಂಸಿಸಲ್ಪಟ್ಟ ಕಾದಂಬರಿಗಳ ಪಟ್ಟಲ್ಲಿ ಪರ್ವವು ಕೂಡ ಒಂದು. ಪರ್ವವು ಮಹಾಭಾರತದ ಮಹಾಕಾವ್ಯವನ್ನ ಪವಾಡಗಳಿಲ್ಲದೆ ನಿರೂಪಿಸುತ್ತೆ. ಅದರ ಪಾತ್ರಗಳನ್ನ ಸಂಪೂರ್ಣವಾಗಿ ಮಾನವ ಪ್ರಮಾಣದಲ್ಲಿ ಚಿತ್ರಿಸುತ್ತೆ. ಇಲ್ಲಿ ಶ್ರೀಕೃಷ್ಣನಂತಹ ವ್ಯಕ್ತಿಗಳನ್ನ ದೈವಿಕ ಸಾಂಕೇತಿಕ ಅಸ್ತಿತ್ವಗಳಾಗಿ ನೋಡದೆ ನಮ್ಮಂತೆಯೇ ಇರುವ ಸಾಮಾನ್ಯ ಮನುಷ್ಯರಾಗಿ ನೋಡುವುದರಿಂದ ನಮ್ಮ ಗೌರವ ಮತ್ತು ಮೆಚ್ಚುಗೆ ಅನೇಕ ಪಟ್ಟು ಹೆಚ್ಚಾಗುತ್ತದೆ. ಪರ್ವದ ಮೂಲಕ ಮಹಾಭಾರತವು ಪಾಂಡವರು ಮತ್ತು ಕೌರವರ ನಡುವಿನ ಸಂಘರ್ಷವಾಗಿ ಹೊರಹೊಮ್ಮುತ್ತದೆ. ಯಾರು ನೀತಿವಂತರು ಅಥವಾ ದುಷ್ಟರು ಯಾರು ಎಂಬುದನ್ನ ವಿವರಿಸುವುದಿಲ್ಲ. ಬದಲಾಗಿ ಯುಗದ ಅನಿವಾರ್ಯತೆಗಳಿಂದ ನಿರ್ದೇಶಿಸಲ್ಪಟ್ಟ ಅನಿವಾರ್ಯ ಅಗ್ನಿ ಜ್ವಾಲೆಯಾಗಿ ಅದರ ಒಂದು ಅಸ್ತಿತ್ವವಾಗಿ ಹೊರಹೊಮ್ಮುತ್ತೆ ಈ ಮಹಾಭಾರತದ ಮೂಲಕ ಹೇಳಲು ಹೊರಟಿರುವ ಈ ಪರ್ವ ಕಾದಂಬರಿ. ಅದರ ಪ್ರಾಥಮಿಕ ಉದ್ದೇಶವೇ ಇದು, ಗೆಲುವು ಅಥವಾ ಸೋಲು ಅಲ್ಲ. ಬದಲಾಗಿ ಈ ವ್ಯವಸ್ಥೆಯಲ್ಲಿ ಪಾತ್ರಧಾರಿಗಳಾಗಿ ಭಾಗವಹಿಸುವವರ ಮತ್ತು ಅವರಿಗಾದಂತಹ ನಷ್ಟವನ್ನ ಖಚಿತಪಡಿಸಿಕೊಳ್ಳುವುದರ ಜೊತೆಗೆ ನಡೆದಂತಹ ಅಭೂತಪೂರ್ವ ದುರಂತ ಘಟನೆ ಮತ್ತು ಸಾಮೂಹಿಕ ದುರಂತವನ್ನ ಗುರುತಿಸುವುದು ಈ ಕಾದಂಬರಿಯಲ್ಲಿ ಮಹಾಭಾರತದ ಮೂಲಕ ಹೇಳಲು ಹೊರಟಿರುವ ಒಂದು ಸ್ಪಷ್ಟ ಉದ್ದೇಶ. ನಿಮಗೆ ಕಾದಂಬರಿಯನ್ನ ಓದುತ್ತಾ ಹೋದಂತೆ ಒಂದಿಷ್ಟು ಗಹನವಾದ ವಿಚಾರಗಳ ಮೇಲೆ ಬೆಳಕು ಚೆಲ್ಲುವ ಒಂದು ವ್ಯವಸ್ಥೆಯನ್ನ ನಮ್ಮ ಎಸ್.ಎಲ್. ಭೈರಪ್ಪನವರು ಮಾಡಲಿಕ್ಕೆ ಹೊರಟಿದ್ದಾರೆ. ಪರ್ವದಲ್ಲಿ ಮಕ್ಕಳ ವ್ಯಕ್ತಿತ್ವದ ವಿಕಸನದ ಮೇಲೆ ತಾಯಿಯ ಪ್ರಭಾವ ಯಾವ ರೀತಿ ಪ್ರಭಾವ ಬೀರುತ್ತೆ ಅನ್ನುವುದರ ಗಮನಾರ್ಹವಾದಂತಹ ಉದಾಹರಣೆಗಳ ಸಹಿತ ಹೋಲಿಕೆಯನ್ನ ಮಾಡಲಿಕ್ಕೆ ಅವರು ಸಾಕಷ್ಟು ವ್ಯವಸ್ಥಿತವಾದ ಅಧ್ಯಯನವನ್ನ ನಡೆಸಿದ್ದಾರೆ. ಇಲ್ಲಿ ಕುಂತಿ ಮತ್ತು ಗಾಂಧಾರಿ ಇಬ್ಬರು ಪಾಂಡವರನ್ನ ನೈತಿಕ ಅಪಾಯಗಳಿಂದ ದೂರ ಇಡ್ತಾರೆ. ಜೊತೆಗೆ ನೈತಿಕ ಅವನತಿಯ ವಿರುದ್ಧ ಅವರ ಸ್ಥಿತಿಸ್ಥಾಪಕ ಗುಣವನ್ನ ಹೆಚ್ಚಿಸ್ಲಿಕ್ಕೆ, ಬೆಳೆಸ್ಲಿಕ್ಕೆ ಬಹಳಷ್ಟು ಮಾರ್ಗದರ್ಶನವನ್ನ, ಬಹಳಷ್ಟು ಒಂದು ಯೋಜಿತ ರೀತಿಯ ಕೆಲಸವನ್ನ ಮಾಡ್ಲಿಕ್ಕೆ ಪ್ರಯತ್ನವನ್ನ ಪಟ್ಟಿದ್ರು ಅನ್ನುವುದನ್ನ ಇಲ್ಲಿ ತಿಳಿಸ್ಲಿಕ್ಕೆ ಅವರು ಇಷ್ಟಪಡ್ತಾರೆ. ಮುಂದುವರೆದಂತೆ ಈ ಪುಸ್ತಕದ ಪರಿಚಯದಲ್ಲಿ ಸ್ಪಷ್ಟಪಡಿಸಿದಂತೆ ಮಹಾಭಾರತವು 5ನೇ ವೇದವಾಗಿ ನಿಂತಿದೆ. ಭಾರತೀಯ ಮಹಾಕಾವ್ಯ ಸಾಹಿತ್ಯ ಸಂಪ್ರದಾಯದಲ್ಲಿ ಕಾಲಾತೀತ ಬುದ್ಧಿವಂತಿಕೆಯನ್ನ ಈ ಮಹಾಭಾರತವನ್ನ ಓದುಗರಿಗೆ ಇದ್ರ ಬಗ್ಗೆ ಸಾಕಷ್ಟು ಒಂದು ಸ್ಪಷ್ಟವಾದಂತಹ ನಿದರ್ಶನ ಸಿಗ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಪರ್ವ ಒಂದು ದ್ವಾರವಾಗಿ ಕಾರ್ಯನಿರ್ವಹಿಸುತ್ತದೆ. ಓದುಗರು ಮೂಲಕ ಮಹಾಕಾವ್ಯವನ್ನ ಆಳವಾಗಿ ಅಧ್ಯಯನ ಮಾಡಲು ಪ್ರೇರೇಪಣೆಯನ್ನು ನೀಡುತ್ತೆ. ಪ್ರಾಚೀನ ಭಾರತೀಯ ನೀತಿಶಾಸ್ತ್ರದ ಬಗ್ಗೆ ಅವರ ತಿಳುವಳಿಕೆಯನ್ನ ಮತ್ತಷ್ಟು ಶ್ರೀಮಂತಗೊಳಿಸುತ್ತೆ ಈ ಪರ್ವ ಕಾದಂಬರಿಯು. ಈ ರೀತಿಯ ಮಹಾಭಾರತದ ಪ್ರತಿಯೊಂದು ಸನ್ನಿವೇಶಗಳು, ಚಿತ್ರಣಗಳನ್ನ ಉದಾಹರಣೆ ಸಹಿತ ಈಗಿನ ಮಾನವ ಸಮಾಜಕ್ಕೆ ಕೊಟ್ಟಿರುವ ಕಾದಂಬರಿಯನ್ನ ನೀವು ಕೂಡ ಮಿಸ್ ಮಾಡದೆ ಓದಿ ಮತ್ತು ಇತರರು ಓದುವಂತೆ ಪ್ರೇರೇಪಣೆಯನ್ನ ನೀಡಿ ಎನ್ನುವುದರ ಮೂಲಕ ನಿಮಗೆ ಯಾರಿಗಾದ್ರೂ ಕೂಡ ಈ ಕಾದಂಬರಿ ಬೇಕಾಗಿದ್ರಲ್ಲಿ ನಮ್ಮ ಸಾಧನಾ ಅಕಾಡೆಮಿ ಆಪ್ ಅಲ್ಲಿ ಬುಕ್ ಮಾಡಿ ನಮ್ಮ ತಂಡ ನಿಮ್ಮ ಮನೆಯ ಬಾಗಿಲಿಗೆ ಈ ಕಾದಂಬರಿಯನ್ನ ತಲುಪಿಸುವ ವ್ಯವಸ್ಥೆಯನ್ನ ಮಾಡುತ್ತೆ. ಥ್ಯಾಂಕ್ ಯು.